ಫ್ರೆಂಡ್ಸ್ ನೋಡಿ, ಸಾಕಷ್ಟು ಜನ ಇವಾಗ ತುಂಬ ಫೋನ್ಗಳು ಬರ್ತಾ ಇದೆ ನನಗೆ. ಅಕ್ಕಿಗಳು ಮೊಟ್ಟೆ ಇತ್ತಲ್ಲ, ಗಂಡುಗಳಿಗೆ ಮಾಯ ಹೋಗ್ಬಿಟ್ಟಿದೆ ಅಂತ. ಓಕೆ, ಸಮಸ್ಯೆ ನಾವೇನೇ ಇದ್ರೂ ಮೇನ್ ರೂಟ್ ಕಾಸ್ ಏನಿದೆ ಅದರಿಂದನೇ ನಾವು ಟ್ರೀಟ್ಮೆಂಟ್ ಮಾಡ್ಕೊತಾ ಬರಬೇಕು. ಎಲ್ಲರೂ ಹೇಳ್ತಾರೆ, ಡಾಕ್ಟರ್ಗಳ ಹತ್ರ ಹೋಗಿದ್ವಿ, ಅವರು ಮಲ್ಟಿವಿಟಮಿನ್ ಕೊಟ್ಟರು. ಏನು ಮಲ್ಟಿವಿಟಮಿನ್ ಕೊಟ್ಟರು ಅಂತ ಕೇಳಿದ್ರೆ ಐರನ್, ಜಿಂಕು, ಆಮೇಲೆ ಫೋಲಿಕ್ ಆ್ಯಸಿಡು, ಕ್ಯಾಲ್ಸಿಯಮ್ಮು, ಈ ಥರ ಒಂದು ಮಲ್ಟಿವಿಟಮಿನ್, ಸೆಲೇನಿಯಂ, ಇವು ಇಷ್ಟೊಂದು ಕಾಂಬಿನೇಷನ್ದು ಒಂದು ಮಲ್ಟಿವಿಟಮಿನ್ಸ್ ಕೊಡ್ತಾರೆ. ಅದು ಹಾಕ್ತಾ ಇದ್ದೀವಿ, ಏನು ಫಾರ್ಮ್ ಆಗ್ತಾ ಇಲ್ಲ, ಮೊಟ್ಟೆಗಳು ಮರಿಗಳಾಗ್ತಾ ಇಲ್ಲ ಅಂತೆಲ್ಲ ಫೋನ್ ಮಾಡ್ತಾರೆ. ಬಟ್ ಅದಕ್ಕೆ ರೂಟ್ ಕಾಸ್ ಏನಿರ್ತದೆ ಅಂದರೆ ಒಳಗಡೆ ಇನ್ಫೆಕ್ಷನ್ ಇರ್ತದೆ, UTI ಇನ್ಫೆಕ್ಷನ್ಸ್ ಅಂತ ಕರೀತೀರಿ. ಗರ್ಭಾಶಯದಲ್ಲಿ ಇನ್ಫೆಕ್ಷನ್ಗಳಾಗ್ತದೆ. ಅದನ್ನು ಕನ್ನಡದಲ್ಲಿ ಹೇಳ್ಬೇಕಂತ ಹೇಳಿದ್ರೆ ನಂಜು ಅಂತಾರೆ. ಆ ರೀತಿ ಒಂದು ಇನ್ಫೆಕ್ಷನ್ಸ್ ಆದಾಗ ಅವಕ್ಕೆ ಚಕ್ಕೆ, ಆಮೇಲೆ ಕೆಲವೊಂದು ಗಿಡಗಳಿದ್ದಾವೆ. ನಾನೀಗ ಅದು 1 by 1 ಎಕ್ಸ್ಪ್ಲೈನ್ ಮಾಡ್ಕೊತಾ ಹೋಗ್ತೀನಿ. ಆ ರೀತಿ ನೀವು ಅದನ್ನು ಯುಟಿಲೈಸ್ ಮಾಡಿಕೊಂಡ್ರೆ, ನೀವು ರೂಟ್ ಕಾಸ್ ಕ್ಲಿಯರ್ ಮಾಡ್ಕೊಂಡು, ಇನ್ಫೆಕ್ಷನ್ನ ಕ್ಲಿಯರ್ ಮಾಡಿಕೊಂಡು, ಅಲ್ಲಿ ಒಳಗಡೆ ಇರೋಂಥ ಡೆಡ್ ಸೆಲ್ಸ್ನ ರೀಜನ್ರೇಟ್ ಅಂದರೆ ರಿವೈಟಲೈಸ್ ಮಾಡಿಕೊಂಡ್ರೆ ತುಂಬ ಹೆಲ್ಪ್ ಆಗ್ತದೆ. ಅದರಲ್ಲಿ ನಾನು ಈ ಗಿಡಮೂಲಿಕೆಗಳು ತೊಗೊಂಬಂದಿದ್ದೀನಿ, ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಬನ್ನಿ ಫ್ರೆಂಡ್ಸ್, ಈಗ ನೋಡೋಣ. 2 ತಿಂಗಳು 3 ತಿಂಗಳಿಗೆಲ್ಲ ಮೊಟ್ಟೆಗಳಿಕ್ಕಿಲ್ಲ, ಈ ಸತಿ ಬ್ಯಾಚ್ ಮೊಟ್ಟೆಗಳೇ ಇಟ್ಟಿಲ್ಲ, ಓದ್ ಬ್ಯಾಚಲ್ಲಿ ಮಾಡಿತ್ತು ಅಂತೆಲ್ಲ ಫೋನ್ ಮಾಡಿದ್ರಿ, ಮೆಡಿಸಿನ್ ಕೇಳ್ತಾ ಇದ್ದೀರಾ. ಅಂಥವಕ್ಕೆಲ್ಲ ಔಷಧಿಗಳು ಮಾಡೋಂಥ ಅವಶ್ಯಕತೆ ಇರಲ್ಲ. ಅದು ಮಾಲ್ ನ್ಯೂಟ್ರಿಷನ್ ಡಿಫಿಷಿಯನ್ಸಿಯಿಂದ ಅದು ಅಕ್ಕಿಗಳು ಮೊಟ್ಟೆಗಳು ಫಾರ್ಮ್ ಆಗಿರಲ್ಲ. ಅದಕ್ಕೆಲ್ಲ ನೀವು ಮನೆಗಳಲ್ಲೇ ಔಷಧಿ ಮಾಡ್ಕೋಬೋದು. ಯಾವ ರೀತಿ ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ. ಇದೊಂದು ಸುಂಡೆಕಾಯಿ, ಇದು ಮುಳ್ಳು ಬದನೆ ಅಂತ ಕರೀತಾರೆ ಕನ್ನಡದಲ್ಲಿ. ತಮಿಳಲ್ಲಿ ಸುಂಡೆಕಾಯಿ ಅಂತೆಲ್ಲ ಕರೀತಾರೆ. ಇದು ತಮಿಳ್ನಾಡು ಸೈಡು ತುಂಬ ಫೇಮಸ್. ಇದ್ದು ಪಲ್ಯ ಎಲ್ಲ ಮಾಡ್ಕೊಂಡು ತಿಂತಾರೆ. ಇದ್ರ ಗಿಡದ ಇಮೇಜು ಇಲ್ಲಿ ಹಾಕಿರ್ತೀನಿ, ವೀಡಿಯೋಸು, ಅದನ್ನು ನೋಡ್ಕೊಳ್ಳಿ. ಈ ಒಂದು ಗಿಡದಲ್ಲಿ ನಿಮಗೆ ಐರನ್ ತುಂಬ ಜಾಸ್ತಿ ಇರ್ತದೆ ನೋಡಿ. ನೀವು ಯಾವುದೇ ಒಂದು ಡಾಕ್ಟರ್ ಹತ್ರ ಹೋಗಲಿ, ಈ ಥರ ಒಂದು ಪ್ರಾಬ್ಲಮ್ ಇದೆ, ಕನ್ಸ್ಯೂಮ್ ಆಗ್ತಾ ಇದೆ ಯಾರೋ ಅಂತ ಹೇಳಿದಾಗ ಡಾಕ್ಟರ್ಗಳು ಮೊದಲು ಕೊಡೋದೇ ಫೋಲಿಕ್ ಆ್ಯಸಿಡು, ಜಿಂಕು, ಐರನ್, ಆಮೇಲೆ ಸೆಲೇನಿಯಂ ಒಂದು ಮಲ್ಟಿವಿಟಮಿನ್ಸ್ ಕೊಡ್ತಾರೆ. ಆ ಒಂದು ಎಕ್ಸ್ಟ್ರಾಕ್ಟ್ಸ್ ಇದರಲ್ಲಿ ಇರ್ತದೆ ನೋಡಿ. ಇದರಲ್ಲಿ ಯಥೇಚ್ಛವಾದಂಥ ಐರನ್, ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ. ಇದು ನೀವು ಯಾವ ರೀತಿ ಕೊಟ್ಕೋಬೇಕಂತ ಹೇಳಿದ್ರೆ, ಈ ಒಂದು ನೋಡಿ, ಈ ರೀತಿ ಒಣಗಿಸ್ಕೋಬೇಕು. ಇದು ಒಣಗಿರೋದು, ಇದನ್ನು ಒಣಗಿಸಿ ಪೌಡ್ರ್ ಮಾಡಿ ಇಟ್ಕೋಬೇಕು. ಇದನ್ನು ಪೌಡ್ರ್ ಮಾಡಿ ಇಟ್ಕೊಂಡು ಇದ್ರ ಜೊತೆಗೆ ಸ್ವಲ್ಪ ನುಗ್ಗೆ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ನೀವು ಈಕ್ವಲ್ ಅಮೌಂಟ್ ನುಗ್ಗೆ ಸೊಪ್ಪು ಆಮೇಲೆ ಈ ಒಂದು ಸುಂಡೆಕಾಯಿದು ಹಾಕ್ಕೊಂಡು ಕೊಟ್ಕೊತ ಬಂದರೆ ಅಕ್ಕಿಗಳು ಬೇಗ ಮೊಟ್ಟೆಗೆ ಬರ್ತವೆ, ಆಮೇಲೆ ಮೊಟ್ಟೆಗಳು ಇರ್ತವೆ. ಇದು ನ್ಯೂಟ್ರಿಷನ್ ಡಿಫಿಷಿಯನ್ಸಿನ ಫುಲ್ಫಿಲ್ ಮಾಡ್ತವೆ ಫ್ರೆಂಡ್ಸ್. ಇದು ನೋಡಿ, ಇದನ್ನು ನೀವು ಈ ಮುಳ್ಳು ಬದನೆನ ನುಗ್ಗೆ ಸೊಪ್ಪು ಜೊತೆ ಮಿಕ್ಸ್ ಮಾಡಿಕೊಂಡು ಈಕ್ವಲ್ ಅಮೌಂಟಲ್ಲಿ ಕೊಟ್ಕೋಬೋದು. ಕ್ಯಾಲ್ಸಿಯಂ ಡಿಫಿಷಿಯನ್ಸಿಗೆ ಬಿಳಿ ಎಳ್ಳು, ಬೆಲ್ಲ ನಾನು ಆಲ್ರೆಡಿ ಹೇಳಿದ್ದೀನಿ. ಅದನ್ನು ಬಿಳಿ ಎಳ್ಳೆ ಇದ್ರ ಜೊತೆ ಸೇರಿಸ್ಕೋಬೋದು. ಇಲ್ಲ ಮಕಾನ ಎಲ್ಲ ಸೂಪರ್ ಮಾರ್ಕೆಟಲ್ಲಿ ಸಿಗ್ತಾರೆ, ಲೋಟಸ್ ಸೀಡು, ಅದು ಈಕ್ವಲ್ ಅಮೌಂಟಲ್ಲಿ ಇದ್ರ ಜೊತೆ ಹಾಕ್ಕೊಂಡ್ರೆ ಕ್ಯಾಲ್ಸಿಯಂ ಫುಲ್ಫಿಲ್ ಆಗುತ್ತೆ ನೋಡಿ. ಇದರಲ್ಲಿ ಐರನ್ ಇದೆ, ಆಮೇಲೆ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ, ಆಮೇಲೆ ಬಿಳಿ ಎಳ್ಳಲ್ಲಿ ರಕ್ತ ಇಂಪ್ರೂವ್ ಮಾಡುತ್ತೆ. ಪ್ಲಸ್ ಮಕಾನ ಹಾಕ್ಕೊಂಡ್ರೆ ಈಕ್ವಲ್ ಅಮೌಂಟಾಗಿ ಕ್ಯಾಲ್ಸಿಯಮ್ನ ಫುಲ್ಫಿಲ್ ಮಾಡ್ತದೆ ಬಾಡಿಗೆ. ಇವಿಷ್ಟು ನ್ಯೂಟ್ರಿಷನ್ ಹೆಣ್ಣಕ್ಕಿಗೆ ಸಿಕ್ಕಿದಾಗ ಅವು ಈಸಿಯಾಗಿ ಮೊಟ್ಟೆ ಫಾರ್ಮ್ ಆಗ್ತವೆ. ಸಪೋಸ್ ಇಷ್ಟೂ ಕೊಟ್ಟು ಮೊಟ್ಟೆ ಆಗಲಿಲ್ಲ ಅಂದಾಗ ಏನಾದರೂ ಇನ್ಫೆಕ್ಷನ್ ಆಗಿರ್ತದೆ ಅವುಗಳ ಓವೆರೀಸಲ್ಲಿ, ಗರ್ಭಕೋಶ ಅಂತ ಏನಂತಾರೆ, ಊಂಬು, ಅಲ್ಲಿ ಇನ್ಫೆಕ್ಷನ್ ಆಗಿರ್ತದೆ. ಅಂಥ ಇನ್ಫೆಕ್ಷನ್ಸ್ಗೆ ನಾವು ಯಾವ ರೀತಿ ಟ್ರೀಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಈಗ ನಾವು ಏನೇ ಒಂದು ಹೆಣ್ಣಕ್ಕಿಗಳಿಗೆ ನಾನು ಈ ಒಂದು ಮೊಟ್ಟೆಗಳಿಗೆ ಇಡ್ತಾಯಿಲ್ಲ ಅನ್ನೋ ಒಂದು ಸಮಸ್ಯೆಗೆ ಮೇಯ್ನಾಗಿ ಯೂಸ್ ಮಾಡೋದು ನೋಡಿ. ಇದನ್ನು ಏನಂತಾರೆ, ತಂಗಡಿ ಗಿಡ ಅಂತ ಕರಿತೀರಿ, ಆವರಿಕೆ ಸೊಪ್ಪು ಅಂತಲೂ ಕರೀತಾರೆ, ತಂಗಡಿ ಗಿಡ ಅಂತಲೂ ಈ ನಾಡು ಭಾಷೆಯಲ್ಲಿ ಕರೀತಾರೆ. ಇದನ್ನು ಹಿಂದಿನ ಕಾಲದಲ್ಲಿ ನಮ್ಮ ಎತ್ತುಗಳಿಗೆ ಏನನ್ನ ಗಾಯಗಳಾದಾಗ ಆ ಗಾಯಗಳಿಗೆ ಹಚ್ಚೋದಕ್ಕೆ ಇದರಲ್ಲಿ ಪೇಸ್ಟ್ ಮಾಡಿ ಹಾಕೋರು. ಇದನ್ನು ಕೆಮ್ಮಣ್ಣು ಆಮೇಲೆ ಮೊಟ್ಟೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಕೋರು. ಆಮೇಲೆ ಏನನ್ನ ಈ ಥರ ಅದಕ್ಕೂ ಏನನ್ನ ಗರ್ಭ ಕಟ್ಟಲಿಲ್ಲ ಅಂದಾಗ ಈ ಒಂದು ಸೊಪ್ಪುಗಳದ್ದು ಕಷಾಯ ಮಾಡಿ, ಅಂದರೆ ಹರ್ಕೊಂಡು ಟಾನಿಕ್ ಮಾಡಿ ಕುಡಿಸ್ತಾಯಿದ್ರು. ಅಂಥ ಒಂದು ಆವರಿಕೆ ಸೊಪ್ಪು ಈಗಲೂ ನಮ್ಮ ನಾಡಿನಲ್ಲಿ ಹೆಣ್ಮಕ್ಳು ಇದ್ರದ್ದು ಮುಖದ ಮೇಲೆ ಮಡುವೆಗಳು ಏನನ್ನ ಇದ್ದರೆ ಇದ್ರದ್ದು ಹೂವು ಚೆನ್ನಾಗಿ ಹರ್ಕೊಂಡು ಪೇಸ್ಟ್ ಮಾಡಿ ಹಚ್ಕೊತಾರೆ ಮುಖಕ್ಕೆ. ಅದು ಪಿಗ್ಮೆಂಟೇಷನ್ ಅದೇನೇನು ಅಂತದಲ್ಲ, ಈ ಬ್ಯೂಟಿಗೆ ಸಂಬಂಧಪಟ್ಟಂಥ ಒಂದು ಸ್ಕಿನ್ ಪ್ರಾಬ್ಲಮ್ಸ್ನ ಇದು ನಿವಾರಣೆ ಮಾಡಿಕೊಡ್ತದೆ. ಆಮೇಲೆ ಮೊಸರಿಗೆ ಹಾಕ್ಕೊಂಡು, ಇಲ್ಲಾಂದರೆ ಕೊಬ್ಬರಿ ಎಣ್ಣೆಗೆ ಏನನ್ನ ಪೇಸ್ಟ್ ಮಾಡಿ ತಲೆ ಕೂದಲಿಗೂ ಹಚ್ಕೊತಾ ಇರ್ತಾರೆ. ಏನಂದರೆ ಈ ಹೀಟ್ ಕಡಿಮೆ ಮಾಡುತ್ತೆ. ಈ ಮೇಯ್ನಾಗಿ ಮೊಟ್ಟೆಗಳು ಫಾರ್ಮ್ ಮಾಡ್ಬೇಕಂದ್ರೆ ಅಕ್ಕಿಗಳಲ್ಲಿ ಹೀಟ್ ಜಾಸ್ತಿ ಆಗಿರಬಾರ್ದು ಹೆಣ್ಣಕ್ಕಿಗಳಿಗೆ. ಸೊ ಆ ಒಂದು ಹೀಟ್ನ ನಿಯಂತ್ರಣ ಮಾಡೋದಕ್ಕೂ ಇದು ಯೂಸ್ ಆಗುತ್ತೆ. ಸುಮಾರು ಜನ ಡಯಾಬಿಟಿಸ್ ಪೇಷಂಟ್ಸು ಇದನ್ನು ತೊಗೊತಾರೆ, ತಂಗಡಿ ಗಿಡ. ಗೂಗಲಲ್ಲಿ ಹಾಕಿದ್ರೆ ಇನ್ನೂ ತುಂಬ ಸಾಕಷ್ಟು ಮಾಹಿತಿ ಸಿಗ್ತದೆ. ಇದನ್ನು ಯಾವ ರೀತಿ ಉಪಯೋಗಿಸ್ಬೇಕಂತ ಹೇಳಿದ್ರೆ, ಏನಾದರೂ ಇನ್ಫೆಕ್ಷನ್ ಇದ್ದಾಗ ಮುಟ್ಟಿದ್ರೆ ಮನಿ ಸೊಪ್ಪು, ಆ ಒಂದು ಸೊಪ್ಪು ಆಮೇಲೆ ಇದನ್ನು ಈಕ್ವಲ್ ಆಗಿ ಹಾಕ್ಕೋಬೇಕು. ಎರಡನ್ನೂ ಈಕ್ವಲ್ ಆಗಿ ಹಾಕ್ಕೊಂಡು
ನಿಮಗೆ ಗಂಗೆ ಅಂಗಡಿಗಳಲ್ಲಿ ಗುಗ್ಗುಲು ಅಂತ ಕೇಳಿದ್ರೆ ಕೊಡ್ತಾರೆ. ಅದು ಒಂದು ಗಿಡನೇ ಪಂಜಾಬ್ ಸೈಡಲ್ಲಿ, ವೆಸ್ಟ್ ಇಂಡಿಯಾ ಸೈಡಲ್ಲಿ ಸಿಗ್ತದೆ. ಅದು ನಮ್ಮ ಪಂಜಾಬ್, ರಾಜಸ್ಥಾನ ಆ ಸೈಡಲ್ಲಿ ಸಿಗೋವಂಥ ಒಂದು ಗಿಡ. ಅದು ಈ ಕಡೆ ಸಿಗಲ್ಲ. ಅದನ್ನು ಗಂಗೆ ಅಂಗಡಿಯಲ್ಲಿ ಇಲ್ಲ ಆಯುರ್ವೇದ ಅಂಗಡಿಯಲ್ಲಿ ಅದನ್ನ ತೊಗೊಂಬಂದು ನೋಡಿ, ಈ ಮೂರನ್ನು ಸಮವಾಗಿ ನೀವು ಕುಟ್ಕೊಂಡು, ಆಮೇಲೆ ಮುಟ್ಟಿದ್ರೆ ಮುನಿ ಸೊಪ್ಪು, ಇದು ಆವರಿಕೆ, ಆಮೇಲೆ ಗುಗ್ಗುಲು ಇಷ್ಟನ್ನು ಹಾಕ್ಕೊಂಡು ಕೊಟ್ಕೊತ ಬಂದರೆ ಈ ಪಾಳಗಳಲ್ಲಿ ಒಳಗಡೆ ಏನಾರ ಇನ್ಫೆಕ್ಷನ್, ಯೂರಿನರಿ ಟ್ರ್ಯಾಕ್ಟ್, UTI ಅಂತಾರೆ, ಆ ಥರ ಏನಾರ ಇನ್ಫೆಕ್ಷನ್ಸ್ ಆಗಿದ್ರೆ ಅದನ್ನು ಇದು ಕ್ಲಿಯರ್ ಮಾಡ್ತದೆ. ಆಮೇಲೆ ಇದರಲ್ಲಿರೋಂಥ ಆ್ಯಂಟಿ ಆಕ್ಸಿಡೆಂಟ್ಸು, ಇದ್ರ ಜೊತೆಗೆ ನಾವು ದಾಸವಾಳ ಅಂತ ಹೇಳಿದ್ರೆ ತೋರಿಸ್ತೀನಿ. ದಾಸವಾಳ ಇದು ದಾಸವಾಳ, ಇವುಗಳ ಜೊತೆಗೆ ದಾಸವಾಳನ ನಾನು ಸೇರಿಸ್ಕೊಂಡ್ರೆ ಇದರಲ್ಲೂ ಯಥೇಚ್ಛವಾದಂಥ ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ಈ ಡೆಡ್ ಸೆಲ್ಸ್ ಅಂದರೆ ಡೆಡ್ ಟಿಶ್ಯೂಸ್ ಏನು ಹೇಳ್ತೇವೆ ಗರ್ಭಕೋಶದಲ್ಲಿರೋಂಥ ಜೀವಕೋಶಗಳು, ಅದನ್ನು ರಿವೈಟಲೈಸ್ ಮಾಡ್ತದೆ. ಅಂದರೆ ರೀಜನ್ರೇಟ್ ಮಾಡೋದು. ಡೆಡ್ ಸೆಲ್ಸ್ನ ತೆಗೆದಾಕ್ಬಿಟ್ಟು ಹೊಸ ಸೆಲ್ಸ್ನ ಡೆವಲಪ್ ಫಾರ್ಮೇಷನ್ ಆದಾಗ ಆಟೋಮೆಟಿಕ್ಕಾಗಿ ಅದು ಮೊಟ್ಟೆ ಫಾರ್ಮ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದಿಷ್ಟು ನಿಮ್ಗೆ ಹಳ್ಳಿ ಕಡೆ ತುಂಬ ಕಡೆ ಸಿಗ್ತದೆ. ನಮ್ಮ ರೈತರು ಹಳ್ಳಿ ಕಡೆ ಇರೋವಂಥ ನೋಡಿ, ಇದನ್ನೆಲ್ಲ ತೊಗೊಂಬಂದು ನೀವು ಉಪಯೋಗಿಸ್ಕೋಬೇಕು. ಇದು ನಾಗದಾಳಿ ಸೊಪ್ಪು. ಇನ್ ಕೇಸ್ ಲಟ್ಟಿ ಇದೆ ಅಂದಾಗ ಇದನ್ನು ಆ್ಯಡ್ ಮಾಡ್ಕೋಬೇಕು. ಇದು ನಟ್ಟಿಗೆ ಇದು ನಾಗದಾಳಿ ಸೊಪ್ಪು, ಆಮೇಲೆ ಇದು ಮುಟ್ಟಿದ್ರೆ ಮುನಿ ಸೊಪ್ಪು, ಆಮೇಲೆ ಇದು ಉಳಿದಿದ್ದು, ಇವಿಷ್ಟನ್ನು ಸೇರಿಸಿ ಎಲ್ಲ ಕಾಂಬಿನೇಷನ್ ನೋಡಿ. ಇಷ್ಟು ಕಾಂಬಿನೇಷನ್ ಮಾಡಿದಾಗ ಹೆಣ್ಣಕ್ಕಿಗಳಲ್ಲಿ ಏನೇ ಒಂದು ಸಮಸ್ಯೆ ಇರಲಿ ಅದು ನಿವಾರಣೆ ಆಗ್ತದೆ. 45 to 90 days ಒಳಗೆ ಇದನ್ನ ಕೊಟ್ಕೊಂತ ಬಂದರೆ ನಿಮ್ಮ ಮೆಕ್ಕೆಗಳಲ್ಲಿರುವಂಥ ಸಮಸ್ಯೆಗಳು ಕಡಿಮೆ ಆಗೋಗ್ತದೆ ಫ್ರೆಂಡ್ಸ್. ಇದನ್ನು ಹಳ್ಳಿ ಕಡೆ ಇರುವಂಥ ಜನ, ಆಮೇಲೆ ಚಿಕ್ಕ ಚಿಕ್ಕ ಹುಡುಗರು ನೋಡಿ, ಇದೆಲ್ಲ ನಾನು ಇವಾಗ ಇಲ್ಲಿ ಮನೆಗಳ ಹತ್ರನೇ ಕಿತ್ಕೊಂಡ್ಬಂದೆ. ಈ ಸುಂಡೆಕಾಯಿ ಅಂದರೆ ಮುಳ್ಳು ಬದನೆ ಅಂತಾರೆ. ಇದರಲ್ಲಿರೋಂಥ ಐರನ್ ರಿಚ್ ಕಂಟೆಂಟು ತುಂಬ ಯಥೇಚ್ಛವಾಗಿರೋದ್ರಿಂದ ಇದು ತುಂಬ ಹೆಲ್ಪ್ ಮಾಡ್ತದೆ ಬಾಡಿಗೆ. ಆಮೇಲೆ ದಾಸವಾಳದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇದೆ. ಇದು ಡೆಡ್ ಸೆಲ್ಸ್ನ ರಿಮೂವ್ ಮಾಡಿ ಹೊಸ ಜೀವಕೋಶನ ಉತ್ಪತ್ತಿ ಮಾಡೋದಕ್ಕೆ ಹೆಲ್ಪ್ ಮಾಡ್ತದೆ. ಆಮೇಲೆ ಈ ಆವರಿಕೆ ನೋಡಿ, ಇದು ತಂಗಡಿ ಗಿಡ ಅಂತ ಕರಿತೀವಿ. ಇದು ಅಷ್ಟೇ ಅಕ್ಕಿಗಳಲ್ಲಿರುವಂಥ ಗರ್ಭಕೋಶದ ಸಮಸ್ಯೆನ, ಇನ್ಫೆಕ್ಷನ್ನ ಕ್ಯೂರ್ ಮಾಡಿ ಹೊಸ ಸೆಲ್ಸ್ನ ಗ್ರೋತ್ ಆಗೋ ಥರ ಹೆಲ್ಪ್ ಮಾಡಿಕೊಡ್ತದೆ. ಇದು ಲಟ್ಟಿ ಇದ್ದರೆ ಇದ್ರ ಜೊತೆಗೆ ಈ ಮುಟ್ಟಿದ್ರೆ ಮನಿ ಸೊಪ್ಪು, ಈ ನಾಗದಾಳಿ ಸೊಪ್ಪು, ಆಮೇಲೆ ಇವಕ್ಕೆಲ್ಲ ಜನರಲಾಗಿ ಕಾಮನ್ ಆಗಿ ಏನು ಹಾಕ್ಕೊಂತೀವಿ ಅಂತ ಹೇಳಿದ್ರೆ ಚಕ್ಕೆ, ಆಮೇಲೆ ಮೆಂತ್ಯ ಹಾಕ್ತೀವಿ. ಮೆಂತ್ಯನೂ ಅಷ್ಟೇ UTI ಇನ್ಫೆಕ್ಷನ್ಸ್ಗೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ. ಏನಾದರೂ ಇನ್ಫೆಕ್ಷನ್ ಇದ್ದಾಗ ಮೆಂತ್ಯ ಚಕ್ಕೆನೂ ಇದ್ರ ಜೊತೆ ಈಕ್ವಲಾಗಿ ಹಾಕ್ಕೊಂಡು ನೀವು ಚೆನ್ನಾಗಿ ಗ್ರೈಂಡು ಅಂದರೆ ಒಣಗಿಸ್ಬಿಟ್ಟು ಪೌಡ್ರ್ ಮಾಡಿ ಅದನ್ನು ಜೇನುತುಪ್ಪದಲ್ಲಿ ಗೋಲಿ ಮಾಡಿ ಬೆಳಗ್ಗೆ ಒಂದು ಸಂಜೆ ಒಂದು ಹಾಕ್ಕೊತ ಬರ್ಬೋದು. ಇಲ್ಲ ಜನರಲ್ ಆಗಿ ಅಂದರೆ ನೀವು ಬೇಕಾದ್ರೆ ಇವಾಗ ಎಲ್ಲ ಅಕ್ಕಿಗೂ ಇದರಲ್ಲಿ ಈ ಒಂದು ಸುಂಡೆಕಾಯಿ ಇದು ಒಂದಕ್ಕೆ ಅಲ್ಲ, ಸುಮಾರು ಕಾಯಿಲೆಗಳಿಗೆ ಇದು ಯೂಸ್ ಆಗುತ್ತೆ. ರೆಗ್ಯುಲರ್ ಆಗು ನೀವು ಯೂಸ್ ಮಾಡ್ಕೋಬೋದು. ಲ್ಯಾಪ್ಟಲ್ಲಿ ಇದನ್ನು ಪೌಡ್ರ್ ಮಾಡಿ ಇಟ್ಕೊಂಡ್ಬಿಟ್ಟು ಎಲ್ಲ ಅಕ್ಕಿಗಳಿಗೂ ವಾರಕ್ಕೊಂದ್ಸತಿ ನೀವು ಬೇಕಾದ್ರೆ ನೀವು ನೀರಲ್ಲಿ ಕುದಿಸಿ ಕಷಾಯ ಥರ ಮಾಡಿ ಎಲ್ಲ ಅಕ್ಕಿಗಳಿಗೂ ಕೊಟ್ಕೊತ ಬರ್ಬೋದು, ಕುದಿಸ್ಬೋದು. ಆಮೇಲೆ ಆ್ಯಂಟಿ ಆಕ್ಸಿಡೆಂಟ್ಸು ಇರುತ್ತೆ. ಇದಿಷ್ಟನ್ನು ನೀವು ಪೌಡ್ರ್ ಮಾಡಿ ಬೇಕಾದ್ರೆ ಬಾಯ್ಲ್ ಮಾಡಿ ವಾರಕ್ಕೊಂದ್ಸಲಿ ಎಲ್ಲ ಅಕ್ಕಿಗಳಿಗೂ ಕೊಟ್ಕೊತ ಬಂದರೆ ನಿಮ್ಮ ಅಕ್ಕಿಗಳಲ್ಲಿ ಮುಂದಿನ ಫ್ಯೂಚರಲ್ಲಿ ಯಾವುದೇ ಒಂದು ಈ ಒಂದು ಮೊಟ್ಟೆಗಳದ್ದು ಪ್ರಾಬ್ಲಮ್ ಆಗಲಿ, ಗಂಡುಗಳಿಗೆ ಮಾಯವಾಗುವ ಸಮಸ್ಯೆಗಳು ಏನೂ ಬರೋದಿಲ್ಲ ಇದರಲ್ಲಿ. ಇದಿಷ್ಟು ಸಿಂಪಲ್ಲಾಗಿ ನೀವು ಮಾಡ್ಕೋಬೋದು. ತುಂಬ ರಿಸರ್ಚ್ ಮಾಡಿ ನಿಮ್ಗೆ ಈಸಿಯಾಗಿ ಸಿಗೋವಂಥ ಒಂದು ಗಿಡಗಳನ್ನ ಹುಡುಕಿ ನಾನು ಈ ಒಂದು ಫಾರ್ಮುಲೇಷನ್ನ ತೋರಿಸ್ಕೊಟ್ಟಿದ್ದೀನಿ. ಯುಟಿಲೈಸ್ ಮಾಡ್ಕೊಳ್ಳಿ. ಹಂಗೂ ಏನಾದರೂ ಆಗಲಿಲ್ಲ ಅಂದಾಗ ಬೇಕಾದ್ರೆ ಕೇಳಿ ನನಗೆ, ನಾನು ನಿಮಗೆ ಮಾಯ ಔಷಧಿನ ಮಾಡಿ ಕೊಡ್ತೀನಿ. ಇದ್ರ ಜೊತೆಗೆ ನೀವು ಎಕ್ಸ್ಟ್ರಾ ಏನು ಹಾಕ್ಕೋಬೇಕಂದ್ರೆ ಚಕ್ಕೆನೂ, ಆಮೇಲೆ ಮೆಂತೆಕಾಳು, ಫೆಂಗ್ರಿಕ್ ಸೀಡ್ಸ್ ಅಂತಾರೆ, ಆ ಮೆಂತೆಕಾಳನ್ನ ಹಾಕ್ಕೋಬೇಕು. ಅವನು ತುಂಬ ಎಫೆಕ್ಟಿವ್ ಆಗಿ ಈ ಅಕ್ಕಿಗಳ ಒಂದು ಗರ್ಭಾಶಯಕ್ಕೆ ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತವೆ. ಏನಿಲ್ಲ, ಡೆಡ್ ಸೆಲ್ಸ್ನ ರಿಮೂವ್ ಮಾಡಿ ಹೊಸ ಸೆಲ್ಸ್ನ ಜೀವಕೋಶಗಳನ್ನ ಉತ್ಪತ್ತಿ ಮಾಡುವಂಥ ಕೆಲಸ ಇವಿಷ್ಟು ಸೊಪ್ಪುಗಳು ಮಾಡ್ತವೆ. ಇದೆಲ್ಲ ನ್ಯಾಚುರಲ್ ಆಗಿ. ಇವಾಗ ಡಾಕ್ಟ್ರುಗಳು ಹೇಳ್ತಾರೆ ಜಿಂಕ್ ಇರಬೇಕು, ಫೋಲಿಕ್ ಆ್ಯಸಿಡ್ ಬೇಕು, ಕ್ಯಾಲ್ಶಿಯಂ ಬೇಕು, ಐರನ್ ಬೇಕು ಅಂತೇಳಿ ಸಪ್ಲಿಮೆಂಟ್ಸ್ ಕೊಡ್ತಾರೆ. ಅದು ಪರ್ಫೆಕ್ಟಾಗಿ ಕನ್ಸೀವ್ ಆಗೋದಕ್ಕೆ. ಅದು ಏನಾಗ್ತದೆ, ಈ ಒಳಗಡೆ ಇನ್ಫೆಕ್ಷನ್ ಇದ್ದರೆ ಅಲ್ಲಿ ಏನೂ ಇದಾಗೋದಿಲ್ಲ. ಸೊ ಅದರಿಂದ ಅದು ಮಾಡ್ತಾ ಇರ್ತಾರೆ.